ಹಾಯ್ ಆಲ್, ಇವತ್ತು ನಾನೊಂದು ಒಳ್ಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹೇಗೆ ಮಾಡೋದು ಅಂತ. ಮಕ್ಕಳಿಗೆ ಬಾಕ್ಸ್ ಕಟ್ಟಿದ್ರೆ ಕಲ್ ಥರ ಇರುತ್ತೆ, ಮತ್ತು ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಿದ್ರೆ ಅದು ತಿನ್ನೋಕ್ಕಾಗಲ್ಲ, ಹಾರ್ಡಾಗಿರುತ್ತೆ ಮಧ್ಯಾಹ್ನಕ್ಕೆ. ಅಂಥವ್ರಿಗೆ ಈ ರೆಸಿಪಿ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನಿಮಗೆ ಒಳ್ಳೆ ಕಮೆಂಟ್ಸು ಬರುತ್ತೆ. ಓಕೆನಾ? ಮೊದಲಿಗೆ 2 ಗ್ಲಾಸಷ್ಟು ಸೇಲಂ ಅಕ್ಕಿ ನೆನೆಸ್ಕೋಬೇಕು, ಮತ್ತು 1 ಅಂಗೈ ಅಂದರೆ ಬೊಗಸೆಯಷ್ಟು, 2 ಅಂಗೈ ಸೇರಿದ್ರೆ 1 ಬೊಗಸೆಯಷ್ಟು ಸಬ್ಬಕ್ಕಿ, 3/4 ಗ್ಲಾಸಷ್ಟು ಉದ್ದಿನಬೇಳೆ, 1/4 ಗ್ಲಾಸಷ್ಟು ಅವಲಕ್ಕಿ, ಇಷ್ಟು ಹಾಕಿ ನೆನೆಸ್ಕೋಬೇಕು. ಸಪ್ರೇಟ್ ಬ್ಯಾಚಲ್ಲಿ ನೆನೆಸ್ಕೋಬೇಕು. ನೆನೆಸ್ಕೊಂಡು 6 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ವಾಶ್ ಮಾಡಿ ನೆನೆಯಕ್ಕೆ ಬಿಟ್ಟು ಅದಾದಮೇಲೆ ರುಬ್ಬೋದು ಹೇಗೆ ಅಂದರೆ, ಫಸ್ಟು ಸಬ್ಬಕ್ಕಿ, ಅವಲಕ್ಕಿ, ಉದ್ದಿನಬೇಳೆ ಹಾಕಿ ರುಬ್ಕೊಬಿಡ್ಬೇಕು ನೈಸಾಗಿ. ಅದಾದಮೇಲೆ ಅಕ್ಕಿ ಹಾಕಿ ನೈಸಾಗಿ ರುಬ್ಕೋಬೇಕು. ನೋಡಿ, ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ, ಬೆಳ್ಳಗೆ ಕಾಣ್ತಾ ಇದಲ್ವ. ಇಡ್ಲಿನೂ ಅದೇ ರೀತಿ ಸಾಫ್ಟಾಗಿ ಬೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೇಲಂ ಅಕ್ಕಿ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಬಿಡ್ಬೇಕು. ರುಬ್ಬಾದಮೇಲೆ ನಾನು 2 ಬ್ಯಾಚ್ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬಂದು ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಕ್ಕೆ, ಮತ್ತೊಂದು ಸೆಟ್ ದೋಸೆ ಮಾಡೋಕ್ಕೆ. ಇದರಲ್ಲಿ ನಾರ್ಮಲ್ ದೋಸೆ ಮಾಡೋಕ್ಕೆ ಬರಲ್ಲ, ಸೆಟ್ ದೋಸೆನೇ ಮಾಡಬೇಕು. ಸೊ 2 ಬ್ಯಾಚ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬೆಳಗ್ಗೆ ನೋಡಿ, ವೀಡಿಯೋಗೋಸ್ಕರನೇ ನಾನು ಇನ್ನೂ ಸೌಟು ಹಾಕಿಲ್ಲ ಅದೊಳಗಡೆ, ಇನ್ನೂ ಏನು ಉಪ್ಪು ಏನೂ ಹಾಕಿಲ್ಲ, ಸೋಡಾ ಎಂಥದ್ದು ಹಾಕೋದು ಇಲ್ಲ, ಬರೀ ಉಪ್ಪು ಮಾತ್ರ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ನೀವು ಕಲರ್ ಇಡ್ಲಿದು ಏನು ನೋಡ್ತಾ ಇದ್ರೆ ಇಡ್ಲಿ ಬ್ಯಾಟರ್ದು ಅದೇ ರೀತಿ ಇಡ್ಲಿ ಇರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೊಂದು ಒಳ್ಳೆ ಟೊಮೆಟೊ ಖಾರ ಚಟ್ನಿ, ಇಲ್ಲಾಂದರೆ ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಮಾಡಿಕೊಂಡು ತಿಂತಾಯಿದ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ, ನಿಮ್ಗೆ ಒಳ್ಳೆ ಕಮೆಂಟ್ಸು ಬರುತ್ತೆ, ಮಕ್ಕಳ ಬಾಕ್ಸು ಖಾಲಿ ಆಗುತ್ತೆ. ಓಕೆನಾ? ಈ ಥರ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಇಡ್ಲಿ ಪ್ಲೇಟಿಗೆ ಹಾಕಿ ಇಡ್ಲಿ ಮಾಡಿದ್ರೆ ಸೂಪರಾಗಿರೋ ಇಡ್ಲಿ. ಮನೇಲಿ ಒಳ್ಳೆ ಕಮೆಂಟ್ಸು ಬರುತ್ತೆ. ಮನೇಲಿ ಎಲ್ಲರೂ ನೋಡಿ, ಇವಾಗ ಎಲ್ಲ ಕಡೆ ರೇಟ್ ಜಾಸ್ತಿ ಆಗಿದೆ. ಹೋಟೆಲ್ಗೆ ಹೋದರೆ 2 ಇಡ್ಲಿಗೆ 100 ರೂಪಾಯಿ ಕೊಡಬೇಕು. ಅದ್ರ ಬದಲು 100 ರೂಪಾಯಿ ಖರ್ಚು ಮಾಡಿ ಈ ಥರ ಇಡ್ಲಿ ಬ್ಯಾಟರ್ ಮಾಡಿದ್ರೆ ಮನೇಲಿರೋರೆಲ್ಲರೂ ಬೆಳಗ್ಗೆ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟು, ಅದು ಬಿಟ್ಟು ಲಂಚ್ ಬಾಕ್ಸಿಗೂ ಆಗುತ್ತೆ, ಒಳ್ಳೆ ಕಮೆಂಟ್ಸು ಬರುತ್ತೆ. ಓಕೆನಾ? ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಪೇಜ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಆಲ್.